Good morning dear students, welcome back. So in my previous video I was talking about radiation, properties of radiation, concept of black body, examples for black body, and then black body advantage and of course disadvantage. Summer alli yake black bodies black color shirts namage disadvantage yake ಮೈಯೆಲ್ಲ ಬಿಸಿ ಆದಂಗೆ ಆಗುತ್ತೆ. ಅದೇ ವಿಂಟರ್ ನಲ್ಲಿ ನಾವು ಯಾಕೆ ಬ್ಲಾಕ್ ಕಲರ್ ಶರ್ಟ್ಸ್ ಅಥವಾ ಡಾರ್ಕ್ ಕಲರ್ ಶರ್ಟ್ಸ್ ಅನ್ನು ಉಪಯೋಗಿಸ್ತೀವಿ, ಬಿಲ್ಡಿಂಗ್ ಗೆ ಯಾಕೆ ವೈಟ್ ಪೇಂಟ್ ಅನ್ನು ಹೊಡಿತೀವಿ, ಏರೋಪ್ಲೇನ್ಸ್ ಎಲ್ಲ ಯಾಕೆ ವೈಟ್ ಕಲರ್ ಅನ್ನು ಹೊಡೆದಿರ್ತಾರೆ ಹೊರಗಡೆ, ಇದೆಲ್ಲ ಡೀಟೇಲ್ ಆಗಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. Now let us proceed one more step further about black body. ಈಗ ಬ್ಲಾಕ್ ಬಾಡಿ ನಲ್ಲಿ ನಾವು ಹೀಟ್ ಮಾಡಿದಾಗ ಎನರ್ಜಿ ಎಮಿಟ್ ಆಗುತ್ತೆ ಅಂತ ಹೇಳಿದೆ, ರೇಡಿಯೇಷನ್ ಎಮಿಟ್ ಆಗುತ್ತೆ ಅಂತ ಹೇಳಿದೆ. ಈ ಎನರ್ಜಿ ಎಮಿಟ್ ಆಗಿದ್ದನ್ನು ನಾವು ಗ್ರಾಫ್ ಅನ್ನ ಹಾಕ್ತೀವಿ. ಎನರ್ಜಿ ಎಮಿಟೆಡ್ ವರ್ಸಸ್ ವೇವ್ ಲೆಂತ್. ವೇವ್ ಲೆಂತ್ ಅಂದ್ರೆ ಏನು ಸರ್? ನೋಡಿ, ಒಂದು ವೇವ್ ಇದೆಯಲ್ಲ, ಈಗ ರೆಡ್ ಕಲರ್ ಅಥವಾ ಗ್ರೀನ್ ಕಲರ್ ಅಥವಾ ಬ್ಲೂ ಕಲರ್ ವೇವ್ ಇದೆಯಲ್ಲ, ಲೈಟ್ ವೇವ್ಸ್ ಇದೆಯಲ್ಲ, ಲೈಟ್ ವೇವ್ ಈ ತರ ಟ್ರಾವೆಲ್ ಆಗುತ್ತಲ್ಲ, ಈ ಪೋರ್ಷನ್ ಅನ್ನ ಕ್ರಸ್ಟ್ ಅಂತ ಕರೀತಾರೆ, ಈ ಪೋರ್ಷನ್ ಅನ್ನ ಟ್ರಫ್ ಅಂತ ಕರೀತಾರೆ. ಸೊ ಸ್ಟಾರ್ಟಿಂಗ್ ಪಾಯಿಂಟ್ ಆಫ್ ದ ಕ್ರಸ್ಟ್ ಇಂದ ನೆಕ್ಸ್ಟ್ ಕ್ರಸ್ಟ್ ತನಕ ಇರೋ ಡಿಸ್ಟೆನ್ಸ್ ಅಂದ್ರೆ ಈ ಡಿಸ್ಟೆನ್ಸ್ ಅನ್ನ ನಾವು ವೇವ್ ಲೆಂತ್ ಅಂತ ಕರಿತೀವಿ. ಇದು ಫಿಸಿಕ್ಸ್ ಅಲ್ಲಿ ಸೆಕೆಂಡ್ PUC ನಲ್ಲಿ ತುಂಬಾ ಡೀಟೇಲ್ ಆಗಿ ಬರುತ್ತೆ. ಆಲ್ರೆಡಿ ನೀವು ಹೈಸ್ಕೂಲ್ ಅಲ್ಲಿ ಕಲ್ತಿರ್ಬೋದು, ಕೆಮಿಸ್ಟ್ರಿನಲ್ಲೂ ಅಲ್ಪ ಸ್ವಲ್ಪ ಹೇಳಿರ್ಬೋದು. ವೇವ್ ಲೆಂತ್, ಈ ವೇವ್ ಲೆಂತ್ ಬಂದು ಕಲರ್ ಟು ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಅಂದ್ರೆ ಈ ಸೈಜ್ ಆಫ್ ದ ವೇವ್ ವೇರೀಸ್ ಫ್ರಮ್ ಕಲರ್ ಟು ಕಲರ್. ಫಾರ್ ಎಕ್ಸಾಂಪಲ್ ರೆಡ್ ಕಲರ್ ಅಂದ್ರೆ ಇದರ ವೇವ್ ಲೆಂತ್ 6000 × 10⁻10 ಮೀಟರ್ ಅಂದ್ರೆ 0.6 ಮೈಕ್ರೋಮೀಟರ್ ಈ ತರ. ಅದೇ ಮಿಲಿಮೀಟರ್ ಅಂದ್ರೆ ಇನ್ನೂ ಕಡಿಮೆ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಹೌ ಸ್ಮಾಲ್ ದಟ್ ವೇವ್ ಈಸ್. ಅದೇ ತರ ಯೆಲ್ಲೋ ಕಲರಿಗೆ ಬಂದ್ರೆ 5770 × 10⁻10 ಮೀಟರ್. ಇದರ ಒಂದೊಂದು ಕಲರ್ಗೆ ಒಂದೊಂದು ತರ ವೇವ್ ಲೆಂತ್ ಇರುತ್ತೆ. ಬರೀ ವಿಸಿಬಲ್ ಲೈಟೇ ಅಲ್ಲ, ಇನ್ಫ್ರಾರೆಡ್ಗೂ ಅಷ್ಟೇನೆ, ಮೈಕ್ರೋವೇವ್ಗೂ ಅಷ್ಟೇನೆ, ಆ ಕಡೆ ರೇಡಿಯೋ ವೇವ್ಗೂ ಅಷ್ಟೇನೆ. ಈ ಕಡೆ ಬಂತು ಅಂತಂದ್ರೆ ಅಲ್ಟ್ರಾವೈಲೆಟ್, ಗಾಮಾ ರೇ, ಎಕ್ಸ್ರೇ, ಗಾಮಾ ರೇ ಅಂತ. ಸೊ ಎಲ್ಲದಕ್ಕೂ ಒಂದೊಂದು ತರ ವೇವ್ ಲೆಂತ್ ಇದೆ. ನೋಡಿ, ಇಲ್ಲಿ ಸ್ಪೆಕ್ಟ್ರಮ್ ಅನ್ನ ಕೊಟ್ಟಿದ್ದೀನಿ. ಗಾಮಾ ರೇ ಇಂದ ಹಿಡಿದು ರೇಡಿಯೋ ವೇವ್ಸ್ ತನಕ ಯಾವ ತರ ವೇವ್ ಲೆಂತ್ ವೇರಿ ಆಗುತ್ತೆ ಅಂತ. ಗಾಮಾ ರೇಗೆ ಮಿನಿಮಮ್ ಇರುತ್ತೆ, ತುಂಬಾ ಕಡಿಮೆ ಇರುತ್ತೆ. ಅದೇ ರೇಡಿಯೋ ವೇವ್ಸ್ ಬಂದ್ರೆ ತುಂಬಾ ಜಾಸ್ತಿ ಇರುತ್ತೆ. ರೇಡಿಯೋ ವೇವ್ಸ್ ಲೆಂತ್ ಮೀಟರ್ಸ್ ಟುಗೆದರ್ ಇರುತ್ತೆ. ಇದನ್ನೆಲ್ಲ ಸೆಕೆಂಡ್ PUC ನಲ್ಲಿ ಚರ್ಚೆ ಮಾಡೋಣ, ಈಗ ಅದರ ಅವಶ್ಯಕತೆ ಇಲ್ಲ. ಸೊ ವೇವ್ ಲೆಂತ್ ವರ್ಸಸ್ ಎನರ್ಜಿ ಗ್ರಾಫ್ ಹಾಕಿದಾಗ ಈ ತರ ಗ್ರಾಫ್ ಬರುತ್ತೆ. ಅಂದ್ರೆ ಎನರ್ಜಿ ನಿಧಾನಕ್ಕೆ ಇನ್ಕ್ರೀಸ್ ಆಗಿ ಯಾವುದೋ ಒಂದು ಪರ್ಟಿಕ್ಯುಲರ್ ವೇವ್ ಲೆಂತ್ ಅಲ್ಲಿ ಮ್ಯಾಕ್ಸಿಮಮ್ ಆಗಿ ಡಿಕ್ರೀಸ್ ಆಗುತ್ತೆ. ದಿಸ್ ಈಸ್ ವೆನ್ ದ ಬ್ಲಾಕ್ ಬಾಡಿ ಈಸ್ ಹೀಟೆಡ್ ಟು ಎ ಟೆಂಪರೇಚರ್ T1, ಲೆಟ್ ಅಸ್ ಸೇ 500 ಕೆಲ್ವಿನ್. ಅದೇ ಬ್ಲಾಕ್ ಬಾಡಿಯನ್ನು ಇನ್ನು ಸ್ವಲ್ಪ ಜಾಸ್ತಿ ಬಿಸಿ ಮಾಡ್ತೀರಾ ಅಂದ್ಕೊಳ್ಳಿ, ಅವಾಗ ಸ್ಪೆಕ್ಟ್ರಮ್ ಈ ತರ ಬರುತ್ತೆ. ಎನರ್ಜಿ ಇನ್ಕ್ರೀಸ್ ಆಯಿತು ಅಂದ್ರೆ ಟೆಂಪರೇಚರ್ 500 ಇಂದ 1000 ಇನ್ಕ್ರೀಸ್ ಮಾಡಿದ್ರೆ ಎನರ್ಜಿ ಎಮಿಟೆಡ್ ಆಲ್ಸೋ ಇನ್ಕ್ರೀಸಸ್, ಬಿಕಮ್ಸ್ ಮ್ಯಾಕ್ಸಿಮಮ್ ಅಂಡ್ ದೆನ್ ಡಿಕ್ರೀಸಸ್. ದಿಸ್ ಈಸ್ ಸೇ ಅಟ್ ಟೆಂಪರೇಚರ್ T2, ಸೇ 1000. ದಿಸ್ ಈಸ್ ಸೇ 500. ನೋಡಿ, ಇವಾಗ ಮ್ಯಾಕ್ಸಿಮಮ್ ಬೇರೆ ಕಡೆ ಆಗ್ತಾ ಇದೆ, λ1, λ2. ಅದೇ ಇನ್ನೂ ಟೆಂಪರೇಚರ್ ಅನ್ನ ಜಾಸ್ತಿ ಮಾಡಿ ಗ್ರಾಫ್ ಈ ತರ ಇನ್ಕ್ರೀಸ್ ಆಗಿ ನಿಧಾನಕ್ಕೆ ಡಿಕ್ರೀಸ್ ಆಗುತ್ತೆ. ನೌ ದ ಪೀಕ್ ಈಸ್ ಅಟ್ ಸಮ್ ಅದರ್ ವೇವ್ ಲೆಂತ್. T3 temperature is say around 2000 Kelvin. Dear students, observe the graph carefully. As temperature increases, energy emitted by the body also increases, and there is a maximum intensity at particular wavelength. There is a maximum intensity at particular wavelength, and that wavelength decreases, kadime aagta hogta ide when temperature increases. That means lambda corresponds to maximum intensity is inversely proportional to temperature, or lambda m into T into T is equal to some constant. ಇದನ್ನ ನಾವು ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ಅಂತ ಕರಿತೀವಿ. ಈ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ ನಮಗೆ ತುಂಬಾ ಅನುಕೂಲ ಮಾಡಿಕೊಡುತ್ತೆ, ತುಂಬಾ ಹೆಲ್ಪ್ ಮಾಡುತ್ತೆ. ಇಟ್ ಹ್ಯಾಸ್ ಗಾಟ್ ಮೆನಿ ಅಡ್ವಾಂಟೇಜಸ್. ಒನ್ ಸಚ್ ಅಡ್ವಾಂಟೇಜ್ ಈಸ್ ವಿತ್ ದ ಹೆಲ್ಪ್ ಆಫ್ ದಿಸ್ ಲಾ ವಿ ಕ್ಯಾನ್ ಫೈಂಡ್ ದ ಟೆಂಪರೇಚರ್ ಆಫ್ ದಿ ಮೂನ್, ಸರ್ಫೇಸ್ ಟೆಂಪರೇಚರ್ ಆಫ್ ದ ಸನ್. ಸೂರ್ಯನ ಮೇಲೆ ಎಷ್ಟು ಶಾಖ ಇದೆ, ಎಷ್ಟು ಟೆಂಪರೇಚರ್ ಇದೆ ಕಂಡುಹಿಡಿಬಹುದು. ಸರ್ಫೇಸ್ ಆಫ್ ದ ಮೂನ್ ಟೆಂಪರೇಚರ್ ವಿ ಕ್ಯಾನ್ ಫೈಂಡ್ ಔಟ್. Not only moon and sun, even other stars, celestial bodies also we can find just by measuring the lambda m value. Lambda m ಗೊತ್ತಾಯಿತು ಅಂತಂದ್ರೆ ಟೆಂಪರೇಚರ್ ಅನ್ನ ಕಂಡುಹಿಡಿಬಹುದು. ದಟ್ ಈಸ್ ವೀನ್ಸ್ ಡಿಸ್ಪ್ಲೇಸ್ಮೆಂಟ್ ಲಾ. ಆಮೇಲೆ ಈ ತರ ಏನ್ ಬ್ಲಾಕ್ ಬಾಡಿ ಸ್ಪೆಕ್ಟ್ರಮ್ ಬಂದಿದೆಯಲ್ಲ, ಇಟ್ ಈಸ್ ಯೂನಿವರ್ಸಲ್. ಯಾವ ಬ್ಲಾಕ್ ಬಾಡಿ ತಗೊಂಡ್ರು ಇದೇ ತರನೇ ಬರುತ್ತೆ. ಚಿಕ್ಕ ಬ್ಲಾಕ್ ಬಾಡಿ ತಗೊಂಡ್ರು, ದೊಡ್ಡ ಬ್ಲಾಕ್ ಬಾಡಿ ತಗೊಂಡ್ರು, ಯಾವ ತಗೊಂಡ್ರು ಕೂಡ ಇದೇ ತರದ ಸ್ಪೆಕ್ಟ್ರಮ್. ಅಂದ್ರೆ ಈ ಶೇಪ್ ಇದೇ ತರ ಇರುತ್ತೆ.
ಈ ಕ್ವಾಂಟಿಟಿ ಚೇಂಜ್ ಆಗ್ಬೋದೇ ಹೊರತು ಹೋಗ್ಬಿಟ್ಟು ಈ ಥರದ ಗ್ರಾಫ್ ಬರೋದು, ಅಂದರೆ ಹೀಗೆ ಬರೋದು, ಎಲ್ಲ ಒಂದ್ರ ಮೇಲೆ ಒಂದು ಬರೋದು, ಅಥವಾ ಹೀಗೆ ಇನ್ಕ್ರೀಸ್ ಆಗಿ ಹಿಂಗೆ ಬರೋದು, ಈ ಥರ ಆಗೋದಿಲ್ಲ. ಇದೇ ಶೇಪೇ ಮೇಂಟೈನ್ ಆಗುತ್ತೆ, ಕ್ವಾಂಟಿಟಿ ಮೇ ಚೇಂಜ್ ಅಷ್ಟೇನೆ. ಸೊ ದಟ್ ಫಾರ್ ಐ ಸೆಡ್ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಈಸ್ ಯೂನಿವರ್ಸಲ್. ಓಕೆ, ಸೊ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಬಗ್ಗೆ ಒಂದು 2-3 ಲೈನ್ ಬರೀರಿ. ಅಂದರೆ ಫಸ್ಟ್ ಗ್ರಾಫ್ ಹಾಕಿ ಆ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಏನು ಅಂತ ಹೇಳಿ. ಇಟ್ ಈಸ್ ಎ ಗ್ರಾಫ್ ಆಫ್ ಎನರ್ಜಿ ವರ್ಸಸ್ ವೇವ್ ಲೆಂತ್ ಫಾರ್ different temperatures. Observations. Number 1, black body spectrum is universal. Same type of graph is obtained for all the black bodies. Number 2, energy emitted is not uniform. ಒಂದೇ ತರದ ಎನರ್ಜಿ ರೇಡಿಯೇಟ್ ಆಗಲ್ಲ. It increases and then becomes maximum and then decreases. Next point, wavelength correspond to maximum intensity is not same for all the temperatures. It is actually inversely proportional to temperature. This is known as Wien's displacement law. ಅರ್ಥ ಆಗ್ತಿದೆಯಾ ವಿದ್ಯಾರ್ಥಿಗಳೇ? Yes sir. And Wien's law is advantageous because with the help of Wien's law we can find the temperature of the sun or moon or any other celestial bodies. Final ಆಗಿ ನೋಡಿ, ಈ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಅನ್ನು ಎಕ್ಸ್ಪ್ಲೈನ್ ಮಾಡಲಿಕ್ಕೆ ಬಹಳಷ್ಟು ಜನ ಟ್ರೈ ಮಾಡಿದ್ರು. ಆದರೆ ಕೊನೆಗೆ 1900 ಇಸ್ವಿನಲ್ಲಿ ಮ್ಯಾಕ್ಸ್ ಪ್ಲಾಂಕ್ ಅನ್ನೋ ಒಬ್ಬ ಜರ್ಮನ್ ಫಿಸಿಸಿಸ್ಟ್ ಇದನ್ನು ಡೀಟೈಲ್ ಆಗಿ ಎಕ್ಸ್ಪ್ಲೈನ್ ಮಾಡ್ತಾನೆ. ಆ ಎಕ್ಸ್ಪ್ಲೈನ್ ಮಾಡೋ ಹೊತ್ತಿಗೆ ಒಂದು ಹೊಸ ಕಾನ್ಸೆಪ್ಟ್ ಅನ್ನು ಇಂಟ್ರೊಡ್ಯೂಸ್ ಮಾಡ್ತಾನೆ, ಕಾನ್ಸೆಪ್ಟ್ ಆಫ್ ಕ್ವಾಂಟೈಸೇಷನ್ ಆಫ್ ಎನರ್ಜಿ. ಫಸ್ಟ್ PUC ನಲ್ಲಿ ಕೆಮಿಸ್ಟ್ರಿನಲ್ಲಿ ಫಸ್ಟ್ ಚಾಪ್ಟರ್ನಲ್ಲಿ ನೀವು ಕಲಿತೀರಾ ಅದನ್ನ. ಸೆಕೆಂಡ್ PUC ನಲ್ಲಿ ಕೆಮಿಸ್ಟ್ರಿ ಅಲ್ಲ ಫಿಸಿಕ್ಸ್ ಅಲ್ಲಿ ಇದನ್ನ ಡೀಟೇಲ್ ನಾನು ಹೇಳ್ಕೊಡ್ತೀನಿ. ಸೊ ಪ್ಲಾಂಕ್ಸ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಎಕ್ಸ್ಪ್ಲೈನ್ಸ್ ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ ಕಂಪ್ಲೀಟ್ಲಿ. ಇನ್ಫ್ಯಾಕ್ಟ್ 1900 ಆದಮೇಲೆ ಏನೇನು ಫಿಸಿಕ್ಸ್ ಡೆವಲಪ್ ಆಯಿತು ಅದೆಲ್ಲ ಪ್ಲಾಂಕ್ಸ್ ಥಿಯರಿ ಮೇಲೆ ಡೈರೆಕ್ಟ್ ಆಗಿ ಅಥವಾ ಇಂಡೈರೆಕ್ಟ್ ಆಗಿ ಡಿಪೆಂಡ್ ಆಗಿದೆ. ಅದು ಒಂಥರ ಮಾಡರ್ನ್ ಕಾನ್ಸೆಪ್ಟ್. ಹಾಗಾಗಿ ಫಿಸಿಕ್ಸ್ ಡೆವಲಪ್ಡ್ ಆಫ್ಟರ್ 1900 ಈಸ್ ನೋನ್ ಆಸ್ ಮಾಡರ್ನ್ ಫಿಸಿಕ್ಸ್. ಅರ್ಥ ಆಗ್ತಾ ಇದೆಯಾ? ಸೊ ಇರಲಿ, ಈ ಮಾಡರ್ನ್ ಫಿಸಿಕ್ಸ್ ಬಗ್ಗೆ ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಸ್ಪೆಷಲ್ ಆಗಿ ಹೇಳ್ತಾ ಹೋಗ್ತೀನಿ. ಇನ್ಫ್ಯಾಕ್ಟ್ 1900 ಇಸ್ವಿಗಿಂತ ಮುಂಚಿತವಾಗಿ ಒಂದು 15-20 ವರ್ಷ ಹಿಂದೆ, ಅಂದರೆ 1880 ಇಸ್ವಿ ಅಥವಾ 1890 ಇಸ್ವಿ, ಆ ಟೈಮಲ್ಲಿ ಜನ ಎಲ್ಲ ಏನು ಅಂದ್ಕೊಂಡಿದ್ರು, ಫಿಸಿಕ್ಸ್ ಬಗ್ಗೆ ಇನ್ನೇನು ಜಾಸ್ತಿ ನಾವು ಕಲಿಯೋದು ಬೇಕಾಗಿಲ್ಲ, ಫಿಸಿಕ್ಸ್ ಸ್ಯಾಚುರೇಟ್ ಆಗಿಬಿಟ್ಟಿದೆ, ಹೊಸ ಥಿಯರಿಗಳೇ ಬೇಕಾಗಿಲ್ಲ ಅಂದ್ಕೊಂಡಿದ್ರು. ಬಟ್ ಕ್ವಾಂಟಮ್ ಥಿಯರಿ ಆಫ್ ರೇಡಿಯೇಷನ್ ಬಂದಮೇಲೆ ಅವ್ರು ಅಂದ್ಕೊಂಡಿದ್ದೆಲ್ಲ ಸುಳ್ಳು ಅನ್ನೋದು ಗೊತ್ತಾಯಿತು. ಫಿಸಿಕ್ಸ್ ಮುಗಿಯೋದಲ್ಲ, ಮುಗಿಯೋದ ಸಬ್ಜೆಕ್ಟೇ ಅಲ್ಲ. ಎಲ್ಲಿವರೆಗೂ ನೇಚರ್ ಇರುತ್ತೋ ಅಲ್ಲಿವರೆಗೂ ಫಿಸಿಕ್ಸ್ ಇರುತ್ತೆ, ಹೊಸ ಹೊಸ ವಿಷಯ ಕಲಿಯೋದಿದ್ದೇ ಇರುತ್ತೆ. ಫಿಸಿಕ್ಸ್ ಈಸ್ ಎ ನೆವರ್ ಎಂಡಿಂಗ್ ಸಬ್ಜೆಕ್ಟ್. ಫಿಸಿಕ್ಸ್ ಈಸ್ ನಾಟ್ ಅಟ್ ಆಲ್ ಸಬ್ಜೆಕ್ಟ್ ವಿಚ್ ಇಸ್ ಗೋಯಿಂಗ್ ಟು ಡೈ. ಸಾಯೋ ಅಂತ ಸಬ್ಜೆಕ್ಟ್ ಅಲ್ಲ ಅದು. ಇರಲಿ ಬನ್ನಿ, ಅದ್ರ ಬಗ್ಗೆ ಇನ್ನೂ ಸ್ವಲ್ಪ ಡೀಟೇಲ್ ಆಗಿ ಇಂಟ್ರೆಸ್ಟಿಂಗ್ ಸ್ಟೋರೀಸ್ಗಳನ್ನೆಲ್ಲ ನಾನು ಯಾವ್ದಾದ್ರು ಒಂದು ವಿಡಿಯೋದಲ್ಲಿ ಹೇಳ್ತೀನಿ. ಈಗ ಟೈಮ್ ಇಂಪಾರ್ಟೆಂಟ್, ವಾಪಸ್ ಇಲ್ಲಿಗೆ ಬರೋಣ. ಇದು ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮಿಗೆ ಸಂಬಂಧಪಟ್ಟಂಗೆ ಆಯಿತು. ನೋಡಿ ವಿದ್ಯಾರ್ಥಿಗಳೇ, ಇಂದಿನ ವಿಡಿಯೋದಲ್ಲಿ ನಾನು ಹೇಳಿದೆ ಎನರ್ಜಿ ಎಮಿಟೆಡ್ ಬೈ ದ ಬ್ಲ್ಯಾಕ್ ಬಾಡಿ ಡಿಪೆಂಡ್ಸ್ ಆನ್ ಸೆವರಲ್ ಫ್ಯಾಕ್ಟರ್ಸ್ ಅಂತ. ಯಾವ್ಯಾವ್ದು ಜ್ಞಾಪಿಸ್ಕೊಳ್ಳಿ? ಎಸ್ ಆರ್ ಇಟ್ ಡಿಪೆಂಡ್ಸ್ ಆನ್ ಟೆಂಪರೇಚರ್ ಅಂತ ಹೇಳಿದ್ರಿ, ಎಸ್ ಆರ್ ಇಟ್ ಡಿಪೆಂಡ್ಸ್ ಆನ್ ದಿ ಏರಿಯಾ ಅಂತ ಹೇಳಿದ್ರಿ, ಆಲ್ಸೋ ಇಟ್ ಡಿಪೆಂಡ್ಸ್ ಆನ್ ದ ಟೈಪ್ ಆಫ್ ದ ಮೆಟೀರಿಯಲ್ ಅಂತ ಹೇಳಿದ್ರಿ. ಇದನ್ನೆಲ್ಲ ನೋಡ್ಕೊಂಡ್ಬಿಟ್ಟು ಸ್ಟೀಫನ್ ಮತ್ತು ಬೋಲ್ಟ್ಸ್ಮನ್ ಅನ್ನೋ ಇಬ್ಬರು ಸೈಂಟಿಸ್ಟ್ಗಳು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಡ್ತಾರೆ. ಏನಪ್ಪ ಸ್ಟೇಟ್ಮೆಂಟ್ ಅಂದರೆ, ಎನರ್ಜಿ ಎಮಿಟೆಡ್ ಬೈ ಎ ಬ್ಲ್ಯಾಕ್ ಬಾಡಿ ಪರ್ ಯೂನಿಟ್ ಏರಿಯಾ ಪರ್ ಯೂನಿಟ್ ಟೈಮ್ 1 ಮೀಟರ್ ಸ್ಕ್ವೇರ್ ಏರಿಯಾ ಇರೋವಂಥ ಆಬ್ಜೆಕ್ಟನ್ನು ನೀವು ಬಿಸಿ ಮಾಡಿದಾಗ 1 ಸೆಕೆಂಡಿಗೆ ಎಷ್ಟು ಎನರ್ಜಿ ಎಮಿಟ್ ಮಾಡುತ್ತೆ ಅಂದರೆ, ದಟ್ ಎನರ್ಜಿ ಈಸ್ ಇ. ಇಟ್ ಈಸ್ ಡೈರೆಕ್ಟ್ಲಿ ಪ್ರಪೋರ್ಷನಲ್ ಟು 4th ಪವರ್ ಆಫ್ ದ ಟೆಂಪರೇಚರ್. ಆಸ್ ಟೆಂಪರೇಚರ್ ಇನ್ಕ್ರೀಸಸ್ ಎನರ್ಜಿ ಆಲ್ಸೋ ಇನ್ಕ್ರೀಸಸ್. ಅದಿದ್ದೇ ನಾನು ಇಲ್ಲಿ ಬರೆದಿರೋದು. ಅಥವಾ ಈ ಸ್ಟೇಟ್ಮೆಂಟ್ ನಿಮಗೆ ಕನ್ಫ್ಯೂಸ್ ಆಗುತ್ತೆ ಅನ್ನೋದಾದರೆ ನೋಡಿ, ಈ ಥರ ಬರೀರಿ. Energy emitted by a black body is directly proportional to area, directly proportional to time taken, directly proportional to 4th power of the temperature. ಜಾಸ್ತಿ ಏರಿಯಾ ಇದ್ರೆ ಜಾಸ್ತಿ ಎನರ್ಜಿ ಎಮಿಟ್ ಆಗುತ್ತೆ, ಜಾಸ್ತಿ ಹೊತ್ತು ಕಾಯಿಸಿದ್ರೆ ಬಿಸಿ ಮಾಡಿದ್ರೆ ಜಾಸ್ತಿ ಎನರ್ಜಿ ಎಮಿಟ್ ಆಗುತ್ತೆ, ಹಾಗೆ ಟೆಂಪರೇಚರ್ ಜಾಸ್ತಿ ಇದ್ರೆ ಜಾಸ್ತಿ ಎನರ್ಜಿ ಎಮಿಟ್ ಆಗುತ್ತೆ. ಇಲ್ಲಿ 4th ಪವರ್ ಇರೋದ್ರಿಂದ ಇದನ್ನು ನಾವು ಸ್ಟೀಫನ್ ಬೋಲ್ಟ್ಸ್ಮನ್ 4th ಪವರ್ ಲಾ ಅಂತ ಕೂಡ ಕರಿತೀವಿ. ಆಯಿತು, ಇದಕ್ಕೆ ವಾಪಸ್ ಬರೋಣ. E is equal to sub constant as usual, some constant into A into T to the power of 4. ಇಲ್ಲಿ ಸಿಗ್ಮಾ ಬಂದ್ಬಿಟ್ಟು ಅದನ್ನು ಸ್ಟೀಫನ್ಸ್ ಕಾನ್ಸ್ಟೆಂಟ್ ಅಂತ ಕರೀತಾರೆ. ಇಟ್ಸ್ ವ್ಯಾಲ್ಯೂ ಈಸ್ ಅರೌಂಡ್ 5.67 into 10 to the power of -8 ಸ್ಟೀಫನ್ಸ್ ಕಾನ್ಸ್ಟೆಂಟ್. ಇದರ SI ಯೂನಿಟ್ ಬಂದು, SI ಯೂನಿಟ್ ಅನ್ನ ಸ್ವಲ್ಪ ಯೋಚನೆ ಮಾಡಿ ನಾನು ಬರ್ದಿರ್ತೀನಿ. ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್
ಸ್ಕ್ವಯರ್ ಪರ್ ಕೆಲ್ವಿನ್ ಟು ದಿ ಪವರ್ ಆಫ್ -4 ಅಂತ ಬರ್ದಿರ್ತೀನಿ. ಅದು ಹೆಂಗೆ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್ ಟು ದಿ ಪವರ್ ಆಫ್ 4 ಬರುತ್ತೆ ಅಂತ ಸ್ವಲ್ಪ ಯೋಚನೆ ಮಾಡಿ. ಡೈಮೆನ್ಷನಲ್ ಅನಾಲಿಸಿಸ್ ನೋಡಿ, ಈ ಫಾರ್ಮುಲಾದಿಂದ ಬರೀಬಹುದು. ಸಿಗ್ಮಾ ಈಸ್ ಈಕ್ವಲ್ ಟು ಇ ಡಿವೈಡೆಡ್ ಬೈ ಎ ಟಿ ಟಿ ಟು ದಿ ಪವರ್ ಆಫ್ 4, ಎ ಟಿ ಟು ದಿ ಪವರ್ ಆಫ್ 4. ಎನರ್ಜಿ ಡಿವೈಡೆಡ್ ಬೈ ಟೈಮ್ ಬಂದು ಪವರ್ಗೆ ವ್ಯಾಟ್, ಹೌದಲ್ವಾ? ಆಮೇಲೆ ಏರಿಯಾ ಬಂದ್ಬಿಟ್ಟು ಮೀಟರ್ ಸ್ಕ್ವೇರ್, ಸೊ ಮೀಟರ್ ಸ್ಕ್ವೇರ್ ಅಲ್ವಾ? ಆಮೇಲೆ ಡಿನಾಮಿನೇಟರ್ ಇಂದ -2 ಬರ್ದಿದ್ದೀನಿ. ಟೆಂಪರೇಚರ್ ಕೆಲ್ವಿನ್ಗೆ ಕೆ ಅಲ್ವಾ, ಅಂದರೆ -4. ಐ ಹೋಪ್ ಯು ಗಾಟ್ ಇಟ್. ಸೊ ಸಿಗ್ಮಾ ದಟ್ ಈಸ್ ಸ್ಟೀಫನ್ಸ್ ಕಾನ್ಸ್ಟೆಂಟ್ ಹ್ಯಾಸ್ ದ SI ಯೂನಿಟ್ ಆಫ್ ವ್ಯಾಟ್ ಪರ್ ಮೀಟರ್ ಸ್ಕ್ವೇರ್ ಪರ್ ಕೆಲ್ವಿನ್ ಟು ದಿ ಪವರ್ ಆಫ್ -4. ಇಷ್ಟು ಬ್ಲ್ಯಾಕ್ ಬಾಡಿ ಸ್ಪೆಕ್ಟ್ರಮ್ಗೆ ಸಂಬಂಧಪಟ್ಟಂಗೆ ಸ್ಟೀಫನ್ ಬೋಲ್ಟ್ಜ್ಮನ್ ಸಂಬಂಧಪಟ್ಟಂಗೆ. ಈಗ ಇನ್ನೊಂದು ಪಾಯಿಂಟು ಬ್ಲ್ಯಾಕ್ ಬಾಡಿಗೆ ಕನೆಕ್ಟ್ ಆಗಿ ಇನ್ನೊಂದು ಚೂರು ಉಳ್ಕೊಂಡಿದೆ, ಅದನ್ನು ಹೇಳ್ಬಿಡ್ತೀನಿ. ಈಗ ನೋಡಿ, ಒಂದು ಚೆನ್ನಾಗಿ ಕಾದಿರೋ ಕಬ್ಬಿಣದ ಒಂದು ಸ್ಪಿಯರ್, ಐರನ್ ಸ್ಪೆರಿಕಲ್ ಬಾಲ್, ಐರನ್ ಸ್ಪಿಯರ್ ಅಂತ ಇಟ್ಕೊಳ್ಳೋಣ. ಒಂದು ಕಬ್ಬಿಣದ ಚೆಂಡು ಕೆಂಪು ಕಾಯಿಸ್ಬಿಟ್ಟಿದ್ದೀರಾ, ಅದನ್ನು ತಂದು ಈ ರೂಮಲ್ಲಿ ನೆಲದ ಮೇಲೆ ಇಟ್ಟಿದ್ದೀರಾ. ಇದರ ಟೆಂಪರೇಚರ್ ಟಿ ಅಂತ ಇಟ್ಕೊಳ್ಳೋಣ. ಇನ್ನು ರೂಮಿನ ಸುತ್ತ ಸರೌಂಡಿಂಗ್ ಇದೆಯಲ್ಲ, ಇನ್ನು ರೂಮಿನ ಸುತ್ತ ಟೆಂಪರೇಚರ್ ಕಡಿಮೆ ಇರುತ್ತಲ್ವಾ, ಅದನ್ನು T0 ಅಂತ ಇಟ್ಕೊಳ್ಳೋಣ. ಸರೌಂಡಿಂಗ್ ಟೆಂಪರೇಚರ್ ಇಸ್ T0. ಇವಾಗ ಐರನ್ ಸ್ಪಿಯರ್ ಇಂದ ಹೀಟ್ ಹೊರಗಡೆ ಬರುತ್ತೆ. ಐರನ್ ಸ್ಪಿಯರ್ ವಿಲ್ ಎಮಿಟ್ ರೇಡಿಯೇಷನ್ಸ್. ದಸ್ ಎಮಿಟೆಡ್ ರೇಡಿಯೇಷನ್ is absorbed by the surrounding. Now this formula can be written as E is equal to sigma AT into T to the power of 4 minus T0 to the power of 4. ನೆನ್ಪಿಟ್ಕೊಳ್ಳಿ, this is the expression for energy emitted when body is heated. This is the expression for energy which is exchanged with the surrounding. ಇದು ಬರೀ ಎಮಿಟ್ ಮಾಡೋದಷ್ಟೇನೆ. ಇದು ಎನರ್ಜಿ ಲಾಸ್ಟ್ ಬೈ ದ ಬಾಡಿ. ಇದು ಎಮಿಟೆಡ್ ಬೈ ದ ಬಾಡಿ, ಇದು ಲಾಸ್ಟ್ ಬೈ ದ ಬಾಡಿ. ಇಲ್ಲಿ ಐರನ್ ಸ್ಪಿಯರ್ ಅನ್ನ ನಾನು ಎಕ್ಸಾಂಪಲ್ ಆಗಿ ತಗೊಂಡೆ. ಐರನ್ ಸ್ಪಿಯರ್ ಆಗಬೇಕಾಗಿಲ್ಲ, ಯಾವುದೇ ಆಬ್ಜೆಕ್ಟ್ ಆಗಿರಲಿ, ಆ ಆಬ್ಜೆಕ್ಟಿನ ಟೆಂಪರೇಚರ್ ಜಾಸ್ತಿ ಇರಬೇಕು, ಸುತ್ತಮುತ್ತ ಟೆಂಪರೇಚರ್ ಕಡಿಮೆ ಇರಬೇಕು. ಸೊ ಅವಾಗ ಆಬ್ಜೆಕ್ಟಿನ ಟೆಂಪರೇಚರ್ ಇದು, ಸುತ್ತಮುತ್ತ ಅದ ಸರೌಂಡಿಂಗ್ ಟೆಂಪರೇಚರ್ ಇದು. ಅವಾಗ ಎನರ್ಜಿ ಲಾಸ್ಟ್ ಬೈ ದ ಬಾಡಿ ಈಸ್ ಗಿವನ್ ಬೈ ದಿಸ್ ಫಾರ್ಮುಲಾ. ಸರ್, ಯಾವುದೇ ಆಬ್ಜೆಕ್ಟ್ ಆಗಿರ್ಬೋದು ಅಂತ ಹೇಳಿದರೆ, ಹಾಗಾದರೆ ನನ್ನ ಬಾಡಿ, ನನ್ನ ದೇಹ ಕೂಡ ಆಬ್ಜೆಕ್ಟ್ ಹೌದಾ ಸರ್? ಎಸ್, ಇಟ್ ಈಸ್ ಕರೆಕ್ಟ್. ನಾನು ಕೂಡ ಒಂದು ಆಬ್ಜೆಕ್ಟೇನೆ, ನೀವು ಕೂಡ ಒಂದು ಆಬ್ಜೆಕ್ಟೇನೆ. ನಿಮ್ಮ ಬಾಡಿ ಶಾಖ ಜಾಸ್ತಿ ಇರುತ್ತೆ. ಬಾಡಿ ಟೆಂಪರೇಚರ್ 35 to 36 ಡಿಗ್ರಿ ಸೆಲ್ಸಿಯಸ್ ಇರುತ್ತೆ. ಜ್ವರ ಬಂದಾಗ ಅದು 37, 38 ಆಗುತ್ತೆ, ಅಥವಾ ನಾರ್ಮಲ್ ಆಗಿ 35 ಡಿಗ್ರಿ ಇರಲೇಬೇಕು. 35ಗಿಂತ ಕಡಿಮೆ ಆಗಬಾರ್ದು ಟೆಂಪರೇಚರ್, ಗೊತ್ತಾಯ್ತಾ? ನನ್ನ ಟೆಂಪರೇಚರ್ 35 ಇರುತ್ತೆ. ಈಗ ಬೇಸಿಗೆ ಕಾಲದಲ್ಲಿ ಸರೌಂಡಿಂಗ್ ಟೆಂಪರೇಚರ್ ಜಾಸ್ತಿ, ಅವಾಗ ಸರೌಂಡಿಂಗ್ ಇಂದ ನನ್ನ ಬಾಡಿಗೆ ಹೀಟ್ ಬರುತ್ತೆ. ಇದೆಲ್ಲ ನಿಮಗೆ ಗೊತ್ತಿರೋದು. ಹೀಟ್ ಯಾವಾಗಲೂ ಎಲ್ಲಿಂದ ಎಲ್ಲಿ ಫ್ಲೋ ಆಗುತ್ತೆ? ಹೈಯರ್ ಟೆಂಪರೇಚರ್ ಟು ಲೋಯರ್ ಟೆಂಪರೇಚರ್. ಸಮ್ಮರ್ ಸೀಸನ್ ಬೇಡ ನನಗೆ. ವಿಂಟರಲ್ಲಿ, ಚಳಿಗಾಲದಲ್ಲಿ ನನ್ನ ಬಾಡಿ ಜಾಸ್ತಿ ಟೆಂಪರೇಚರಲ್ಲಿ ಇರುತ್ತೆ, ಸುತ್ತಮುತ್ತ ಕಡಿಮೆ ಟೆಂಪರೇಚರ್ ಇರುತ್ತೆ. 10 ಡಿಗ್ರಿ, 12 ಡಿಗ್ರಿ, 90 ಡಿಗ್ರಿ, ಕೆಲವೊಮ್ಮೆ 8 ಡಿಗ್ರಿ. ಎಸ್ಪೆಷಲಿ ಈ ನಾರ್ತ್ ಇಂಡಿಯಾದಲ್ಲೂ, ಡೆಲ್ಲಿ ಅಂತ ಕಡೆಗಂತೂ ಮೈ ಕೊರೆಯುವ ಚಳಿ ಅಂತ ಹೇಳ್ತಾರೆ ನೋಡಿ, -2 ಡಿಗ್ರಿಗೆಲ್ಲ ಹೊರಟೋಗ್ಬಿಡುತ್ತೆ. ಅಂಥ ಟೈಮಲ್ಲಿ ನಮ್ಮ ಬಾಡಿಯಿಂದ ಹೀಟ್ ಹೊರಗಡೆ ಹೋಗುತ್ತೆ. ಬಾಡಿಯಿಂದ ಹೀಟ್ ಹೊರಗಡೆ ಹೋಗ್ತಾ ಹೋಗ್ತಾ ಏನಾಗುತ್ತೆ, ಬಾಡಿ ಒಳಗಡೆ ಕೆಲವೊಂದು ಆರ್ಗನ್ಸ್ಗೆ ಎಫೆಕ್ಟ್ ಆಗುತ್ತೆ. ಅವಾಗ ನಮಗೆ ಪ್ಯಾರಾಲಿಸಿಸ್ ಆಗ್ಬೋದು, ಅಥವಾ ಬ್ಲಡ್ ಫ್ಲೋ ಸ್ಟಾಪ್ ಆಗ್ಬೋದು, ಅಥವಾ ಬೇರೆ ಯಾವುದೋ ಒಂದು ಆರ್ಗನ್ ಬರ್ಸ್ಟ್ ಆಗ್ಬೋದು. ಅದೆಲ್ಲ ಆಗಬಾರ್ದು ಅಂದರೆ ನಿಮ್ಮ ಬಾಡಿನಲ್ಲಿ ಹೀಟ್ ಹಂಗೆ ಇರಬೇಕು. ಆ ಹೀಟನ್ನು ಹಾಗೆ ಉಳಿಸ್ಕೋಬೇಕು ಅಂತಂದೇ ನಾವು ಥರ್ಮಲ್ ವೇರ್ಸನ್ನು ಹಾಕ್ಕೊಳ್ಳೋದು. ಜಾಕೆಟನ್ನಾಗಲಿ, ಮಫ್ಲರ್ ಕಟ್ಕೊಳ್ಳೋದಾಗಲಿ, ಕಿವಿಗೆ ಹತ್ತಿ ಇಟ್ಕೊಳ್ಳೋದಾಗಲಿ, ಇದೆಲ್ಲ ಮಾಡೋದು. ಸೊ ಹೀಟ್ ಎಸ್ಕೇಪ್ ಆಗಬಾರ್ದು. ಎಸ್ಕೇಪ್ ಆಗಬಾರ್ದು ಅಂತಂದರೆ ಯು ಹ್ಯಾವ್ ಟು ಕವರ್ ಇಟ್ ಪ್ರಾಪರ್ಲಿ, ಗೊತ್ತಾಯ್ತಾ? ಈಗ ಫಾರ್ ಎಕ್ಸಾಂಪಲ್, ನನ್ನ ಬಾಡಿ ಟೆಂಪರೇಚರ್ 35 ಡಿಗ್ರಿ ಸೆಂಟಿಗ್ರೇಡ್ ಇದೆ, ಸರೌಂಡಿಂಗ್ 25 ಡಿಗ್ರಿ ಸೆಂಟಿಗ್ರೇಡ್ ಇದೆ ಅಂತ ಇಟ್ಕೊಳ್ಳಿ. ಇನ್ಫ್ಯಾಕ್ಟ್ ಐ ಆಮ್ ಎಮಿಟಿಂಗ್ ದ ಹೀಟ್. ನನ್ನ ಬಾಡಿಯಿಂದ ಹೀಟ್ ಹೊರಗಡೆ ಹೋಗ್ತಾ ಇರುತ್ತೆ. ಐ ವಿಲ್ ಬಿ ಲೂಸಿಂಗ್ ಹೀಟ್ ಕಂಟಿನ್ಯೂಸ್ಲಿ ಟು ದ ಸರೌಂಡಿಂಗ್. ದಟ್ ಐ ಹ್ಯಾವ್ ಟು ಪ್ರಿವೆಂಟ್ ಬೈ ವೇರಿಂಗ್ ಪ್ರಾಪರ್ ಥರ್ಮಲ್ ವೇರ್ಸ್. ಗೊತ್ತಾಯ್ತಲ್ವಾ? ಇದು ಒಂದು. ಈ ರೇಡಿಯೇಷನ್ ಕಾನ್ಸೆಪ್ಟ್ ಮೇಲೆ ಒಂದು ಡಿವೈಸ್ ವರ್ಕ್ ಮಾಡುತ್ತೆ. ಯಾವುದು ಗೊತ್ತಾ? ಫ್ಲಾಸ್ಕ್. ಮನೆಯಲ್ಲಿ ಇರಬೇಕಲ್ಲ, ಕಾಫಿ, ಹಾಲು ಅದನ್ನೆಲ್ಲ ಸ್ಟೋರ್ ಮಾಡಲಿಕ್ಕೆ ಥರ್ಮೋ ಫ್ಲಾಸ್ಕ್ ಅಂತಾರೆ ನೋಡಿ. ಅದನ್ನು ದಿವಾರ್ ಫ್ಲಾಸ್ಕ್ ಅಂತ ಕೂಡ ಕರೀತಾರೆ. ಆ ಫ್ಲಾಸ್ಕಲ್ಲಿ ನೀವು ಏನೇ ಒಂದು ಬಿಸಿ ನೀರಾಗಲಿ, ಬಿಸಿ ಕಾಫಿ ಆಗಲಿ, ಬಿಸಿ ವಸ್ತು ಲಿಕ್ವಿಡ್ ಫಾರ್ಮಲ್ಲಿ ಇರೋದನ್ನ ಏನೇ ಹಾಕಿದ್ರು ಕೂಡ 1 hour, 2 hour, 3 hours ತನಕ ಅದು ಬಿಸಿ ಆಗಿರುತ್ತೆ. ಹೆಂಗೆ ಬಿಸಿ ಆಗಿರುತ್ತೆ ಅಂದರೆ ನೋಡಿ, ದಿವಾರ್ ಫ್ಲಾಸ್ಕಿನ ವರ್ಕಿಂಗನ್ನು ಹೇಳ್ತೀನಿ. ಈ ದಿವಾರ್ ಫ್ಲಾಸ್ಕ್ ಸುಮ್ಮನೆ ಈ ಥರ ಬರಿತೀನಿ ಆಯಿತಾ? ಇದು ಆ್ಯಕ್ಚುಲಿ ಡಬಲ್ ವಾಲ್ಡ್ ಫ್ಲಾಸ್ಕ್. 2 ವಾಲ್ಗಳು ಇರ್ತವೆ ಇದಕ್ಕೆ. ಈ ಒಳಗಡೆ ಇದೆಯಲ್ಲ,
ಈ ಒಳಗಡೆ ವಾಲನ್ನು ತುಂಬ ಶೈನಿಂಗ್ ಇರೋ ಥರ ಪೇಂಟ್ ಮಾಡಿದ್ದಾರೆ. ಸಿಲ್ವರ್ ಲೇಯರ್ ಅಂತ ಕರೀತಾರೆ ಅದನ್ನು, ಸಿಲ್ವರ್ ಲೇಯರ್ ಅಂತ ಕರೀತಾರೆ. ಇಲ್ಲೇನೆ ನಾನು ಕಾಫಿನೋ ಹಾಲನ್ನು ಹಾಕೋದು ಅಥವಾ ನೀರನ್ನು ಹಾಕೋದು. ಆಮೇಲೆ ಈ ವಾಲ್ಗೂ ಮಧ್ಯೆ ಈ ಗ್ಯಾಪ್ ಇದೆಯಲ್ಲ, ಇದು ವ್ಯಾಕ್ಯೂಮ್, ಇದು ಅಲ್ಲಿ ಏನು ಏರ್ ಗೀರ್ ಏನು ಇರೋದಿಲ್ಲ. ಆಮೇಲೆ ಇದ್ರ ಸುತ್ತಲೂ ಒಂದು ಪ್ಲಾಸ್ಟಿಕ್ ಜಾಕೆಟ್ ಅನ್ನು ಹಾಕಿರ್ತಾರೆ. ಆಮೇಲೆ ಇಲ್ಲಿ ಹ್ಯಾಂಡ್ಲ್ ಇರುತ್ತೆ. ಇದು ದಿವಾರ್ ಫ್ಲಾಸ್ಕಿನ ಕನ್ಸ್ಟ್ರಕ್ಷನ್. ಇಲ್ಲೇನಾಗ್ತಾ ಇದೆ, ಒಳಗಡೆ ಇರೋ ಸಿಲಿಂಡರ್ನ ಇನ್ನರ್ ವಾಲು ಶೈನಿ ಅಂದರೆ ಸಿಲ್ವರ್ ಲೇಯರ್. ಅದಾದಮೇಲೆ ಎರಡು ವಾಲ್ಗಳ ಮಧ್ಯೆ ಇರೋ ಗ್ಯಾಪೇನೆ ವ್ಯಾಕ್ಯೂಮೇ, ಏರ್ ಗೀರ್ ಏನು ಇರೋದಿಲ್ಲ. ಈಗ ಒಳಗಡೆ ನಾನು ಬಿಸಿ ನೀರನ್ನು ಅಥವಾ ಬಿಸಿ ಹಾಲನ್ನು ಕಾಫಿನೋ ಟೀನೋ ಹಾಕಿದಾಗ ಆ ಬಿಸಿಯಿಂದ ಹೊರಟಂಥ ಹೀಟು ಹೀಗೆ ತಪ್ಪಿಸ್ಕೊಂಡು ಹೋಗ್ಲಿಕ್ಕೆ ಪ್ರಯತ್ನ ಪಡುತ್ತೆ. ಅದು ಇದು ಸಿಲ್ವರ್ ಲೇಯರ್ ಆಗಿರೋದ್ರಿಂದ ರಿಫ್ಲೆಕ್ಟ್ ಆಗಿ ವಾಪಸ್ ಒಳಗಡೆನೆ ಬಂದ್ಬಿಡುತ್ತೆ. ದಟ್ ಈಸ್ ರೇಡಿಯೇಷನ್ ಈಸ್ ರಿಫ್ಲೆಕ್ಟೆಡ್ ಬ್ಯಾಕ್. ಆಮೇಲೆ ಇಲ್ಲಿ ಮಧ್ಯದಲ್ಲಿ ಗ್ಯಾಪನ್ನು ಯಾಕೆ ಕೊಡಬೇಕು ಸರ್, ಏರನ್ನು ಯಾಕೆ ಹಾಕಬಾರ್ದು ಅಂದರೆ, ಒಂದು ವೇಳೆ ಹೊರಗಡೆ ಟೆಂಪ್ರೇಚರ್ ಕಡಿಮೆ ಇದೆ ಅಂತ ಇಟ್ಕೊಳ್ಳೋಣ, ಆಯ್ತಾ. ಹೊರಗಡೆ ಟೆಂಪ್ರೇಚರ್ ಕಡಿಮೆ ಇದ್ರೆ ಅವಾಗ ಹೀಟು ಇಲ್ಲಿಂದ ಇಲ್ಲಿಗೆ ಕನ್ವೆಕ್ಷನ್ ಆಗೋ ಚಾನ್ಸ್ ಇದೆ, ಆಯ್ತಾ. ಅಂದರೆ ಇದು ಏರ್ ಮೀಡಿಯಂ ಇತ್ತು ಅಂತಂದ್ರೆ ಹೀಟ್ ಇಲ್ಲಿಂದ ಇಲ್ಲಿಗೆ ಹೊರಗಡೆ ತಪ್ಪಿಸ್ಕೊಂಡು ಹೋಗೋದ್ರೆ ಕನ್ವೆಕ್ಷನ್ ಆಗೋ ಚಾನ್ಸಸ್ ಇದೆ. ಆ ಕನ್ವೆಕ್ಷನ್ ಅನ್ನು ಅವಾಯ್ಡ್ ಮಾಡಬೇಕು ಅಂದ್ರೆ ಈ ಗ್ಯಾಪ್ ಅನ್ನ ವ್ಯಾಕ್ಯೂಮೇ ಮಾಡಬೇಕು. ಏರ್ ಗೀರ್ ಏನು ಇರಬಾರ್ದು. ಏರ್ ಇತ್ತು ಅಂತಂದ್ರೆ ಕನ್ವೆಕ್ಷನ್ ಆಗುತ್ತೆ, ಏರ್ ಇಲ್ಲ ಅಂತಂದ್ರೆ ರೇಡಿಯೇಷನ್ ಆಗುತ್ತೆ. ರೇಡಿಯೇಷನ್ ಆಗೋದನ್ನ ನಾವು ಇಲ್ಲೇ ತಡೆದು ಬಿಡ್ತಾ ಇದ್ದೀವಿ. ಹಾಗಾಗಿ ಈ ಗ್ಯಾಪ್ ತುಂಬಾ ಇಂಪಾರ್ಟೆಂಟ್. ಸೊ ಹೌ ಲಾಂಗ್ ದಟ್ ಎಷ್ಟೊತ್ತು ಇದು ಬಿಸಿಯಾಗಿರುತ್ತೆ ಅಂತಂದರೆ, ಎಲ್ಲಿವರೆಗೂ ಇಲ್ಲಿಂದ ಹೀಟ್ ಇದ್ರೊಳಗಡೆ ಹೋಗೋದಿಲ್ವೋ ಅಥವಾ ಇಲ್ಲಿಂದ ಹೀಟ್ ಹೊರಗಡೆ ಬರೋದಿಲ್ವೋ ಅಲ್ಲಿವರೆಗೂ ಬಿಸಿಯಾಗಿರುತ್ತೆ. ಆದರೆ ಏನು ಮಾಡೋದು, ಇಲ್ಲಿ ಏರ್ ಟೈಟ್ ಮಾಡಿರಲ್ಲ. ಎಷ್ಟೋ ಸರಿ ನಾವು ಓಪನ್ ಮಾಡಬೇಕಾದ್ರೆ ಏರ್ ಒಳಗಡೆ ಹೋಗಿ ವಿತ್ ಟೈಮ್ ಇದು ಕಡಿಮೆ ಆಗುತ್ತೆ. ಆದರೆ ಖಂಡಿತವಾಗ್ಲೂ 1 or 2 hours ಅಂತೂ ಬಿಸಿಯಾಗಿದ್ದೇ ಇರುತ್ತೆ. ಇದು ದಿವಾರ್ ಫ್ಲಾಸ್ಕಿನ ವರ್ಕಿಂಗ್ ಅನ್ನು ಕೇಳ್ತಾರೆ 2 ಮಾರ್ಕಿಗೆ. ಕನ್ಸ್ಟ್ರಕ್ಷನ್ ಅಂಡ್ ವರ್ಕಿಂಗ್. ಇಟ್ ಕನ್ಸಿಸ್ಟ್ ಆಫ್ ಡಬಲ್ ವಾಲ್ಡ್ ಸಿಲಿಂಡರ್ ಬಿಟ್ವೀನ್ 2 walls. ವ್ಯಾಕ್ಯೂಮ್ ಈಸ್ ಪ್ರೊವೈಡೆಡ್. ದಿಸ್ ಈಸ್ ಪ್ರೊವೈಡೆಡ್ to avoid convection and inner layer is coated with silver. Because of silver, radiation is reflected back, so the temperature of the coffee or water or milk remains constant. It won't decrease immediately. ಇಷ್ಟು ಬರೆದು ಬಿಟ್ರೆ ಸಾಕು, ನಿಮ್ಮ ವರ್ಡ್ಸ್ ಅಲ್ಲಿ ಬರೆದು ಬಿಟ್ರೆ ಸಾಕು. ಕನ್ನಡದಲ್ಲಿ ಇನ್ನೊಂದ್ಸತಿ ಹೇಳ್ತೀನಿ. ದಿವಾರ್ ಫ್ಲಾಸ್ಕ್ ನಲ್ಲಿ 2 ಸಿಲಿಂಡರ್ಗಳು ಇರ್ತವೆ. 2 ಸಿಲಿಂಡರ್ಗಳ ಮಧ್ಯೆ ಡಬಲ್ ವಾಲ್ಡ್, 2 ವಾಲ್ ಇರೋ ಸಿಲಿಂಡರ್, 2 ಸಿಲಿಂಡರ್ ಅಲ್ಲ ಡಬಲ್ ವಾಲ್ಡ್ ಸಿಲಿಂಡರ್ ಇರುತ್ತೆ. ಆ 2 ವಾಲ್ಗಳ ಮಧ್ಯೆ ವ್ಯಾಕ್ಯೂಮ್ ಇರುತ್ತೆ. ಏರ್ ಇದ್ಬಿಟ್ರೆ ಅಲ್ಲಿ ಕನ್ವೆಕ್ಷನ್ ಆಗೋ ಚಾನ್ಸ್ ಇದೆ. ಅದಕ್ಕೋಸ್ಕರ ಏರನ್ನು ತುಂಬಿಸೋದಿಲ್ಲ. ಆಮೇಲೆ ಒಳಗಡೆ ಇರೋ ಸಿಲಿಂಡರ್ನ ಲೇಯರ್ ಸಿಲ್ವರ್ ಲೇಯರ್ ಆಗಿರುತ್ತೆ. ಒಂಥರ ಮಿರರ್ ಥರ ಶೈನಿಂಗ್ ಇರುತ್ತೆ. ಬೇಕಾದ್ರೆ ನೀವು ಸುಮ್ಮನೆ ನೋಡಿ, ಒಳಗಡೆ ಶೈನಿಂಗ್ ನಿಮ್ಮ ಇಮೇಜೇ ಕಾಣಿಸುತ್ತೆ. ಅದರೊಳಗಡೆಗೆ ಶೈನಿಂಗ್ ಇರುತ್ತೆ. ಹಂಗೆ ಶೈನಿಂಗ್ ಇರಲಾಗಿ ರೇಡಿಯೇಷನ್ಸ್ ಎಲ್ಲ ವಾಪಸ್ ರಿಫ್ಲೆಕ್ಟ್ ಆಗಿ ಬರ್ತವೆ. ಹಾಗಾಗಿ ಒಳಗಡೆ ನಾನು ಏನೇ ಹಾಕಿರೋ ಕಾಫಿನೋ ನೀರೋ ಹಾಲು ಹಾಕಿರೋ ತುಂಬ ಹೊತ್ತಿನ ತನಕ ಅದು ಬಿಸಿ ಆಗಿರುತ್ತೆ. ಐ ಹೋಪ್ ಯು ಗಾಟ್ ದಿಸ್ ಈಸ್ ಅಬೌಟ್ ಥರ್ಮೋಸ್ ಫ್ಲಾಸ್ಕ್ ಆರ್ ದಿವಾರ್ಸ್ ಫ್ಲಾಸ್ಕ್. ಸೊ ಅಲ್ಲಿಗೆ ರೇಡಿಯೇಷನಿನ ಒಂದು ಪಾರ್ಟ್ ಕಂಪ್ಲೀಟ್ ಆಯಿತು. ಆಲ್ಮೋಸ್ಟ್ ಮುಗಿದಂಗೆ, ಹೀಟ್ ಟ್ರಾನ್ಸ್ಫರ್ ಎಲ್ಲ ಮುಗಿದಂಗೆನೆ. ಈಗ ಇನ್ನೊಂದು ಕಾನ್ಸೆಪ್ಟ್ ಅನ್ನು ನಾನು ಪ್ರೀವಿಯಸ್ ವಿಡಿಯೋಗಳಲ್ಲಿ ಹೇಳಬೇಕಾಗಿತ್ತು, ಅದನ್ನು ಮಿಸ್ ಮಾಡಿದೆ. ಇಲ್ಲಿ ಹೇಳ್ತೀನಿ ನೋಡಿ. ಒಂದು ವಸ್ತು ಸಾಲಿಡ್ ಇಂದ ಲಿಕ್ವಿಡ್ ಇಂದ ಗ್ಯಾಸ್ಗೆ ಕನ್ವರ್ಟ್ ಆಗುತ್ತೆ ಅಂತ ಹೇಳಿದೆ. ಕೆಲವೊಮ್ಮೆ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗೋ ಚಾನ್ಸ್ ಇದೆ. ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗೋದು ಯಾವುದು ಸರ್? ಯಾವುದಪ್ಪ ಅಂತಂದ್ರೆ, ದೇವ್ರ ಮುಂದೆ ಕರ್ಪೂರ ಹಚ್ಚುತ್ತೀರಲ್ವಾ ನೀವು, ಅದು ಸಾಲಿಡ್ ಇಂದ ಡೈರೆಕ್ಟ್ ಆಗಿ ಗ್ಯಾಸ್ ಆಗಿ ಕನ್ವರ್ಟ್ ಆಗುತ್ತೆ. ಇದನ್ನ ನಾವು ಸಬ್ಲಿಮೇಷನ್ ಅಂತ ಕರಿತೀವಿ. ಸಾಲಿಡ್ ಇಂದ ಲಿಕ್ವಿಡ್ ಆದರೆ ಮೆಲ್ಟಿಂಗ್ ಅಂತಾರೆ, ಲಿಕ್ವಿಡ್ ಇಂದ ವೇಪರ್ ಆದರೆ ವೇಪರೈಸೇಷನ್ ಅಂತ ಕರೀತಾರೆ. ಅದೇ ಸಾಲಿಡ್ ಇಂದ ಡೈರೆಕ್ಟ್ ಆಗಿ ವೇಪರ್ ಆದರೆ ಅದನ್ನ ಸಬ್ಲಿಮೇಷನ್ ಅಂತ ಕರೀತಾರೆ. ದೇವ್ರ ಮುಂದೆ ಕರ್ಪೂರ ಹಚ್ಚುತ್ತೀರಲ್ಲ, ಕರ್ಪೂರ ಗಟ್ಟಿಗಿರುತ್ತೆ. ಬೆಂಕಿ ಹಚ್ಚಿದಾಗ ಅದು ಕರಗಿ ನೀರಾಗೋದಿಲ್ಲ, ಒನ್ಸ್ ಫಾರ್ ಆಲ್ ಆವಿಯಾಗಿ ಹೊರಟೋಗುತ್ತೆ. ಇದನ್ನು ಸಬ್ಲಿಮೇಷನ್ ಅಂತ ಕರೀತಾರೆ. ಆಮೇಲೆ ಈ ಸಿನಿಮಾಗಳಲ್ಲಿ ಈ ಸಾಂಗ್ ಸೀಕ್ವೆನ್ಸ್ ಬಂದಾಗ ಒಂಥರ ವೇಪರ್ಸ್ ಬರುತ್ತೆ ನೋಡಿ, ಬಿಳಿ ಹೊಗೆ ಥರ ಬರುತ್ತಲ್ಲ, ಅದು ಆ್ಯಕ್ಚುಲಿ ಡ್ರೈ ಐಸ್ ಅಂತ. ಡ್ರೈ ಐಸ್ ಅಂದರೆ ಏನು ಗೊತ್ತಾ? ಸಾಲಿಡ್ ಕಾರ್ಬನ್ ಡೈಆಕ್ಸೈಡ್, ಗಟ್ಟಿಯಾಗಿರೋ ಕಾರ್ಬನ್ ಡೈಆಕ್ಸೈಡ್, ಅದು ಲೋ ಟೆಂಪರೇಚರಲ್ಲಿರುತ್ತೆ. ಆ ಗಟ್ಟಿಯಾಗಿರೋ ಕಾರ್ಬನ್ ಡೈಆಕ್ಸೈಡನ್ನು ಓಪನ್ ಮಾಡಿದರೆ ಸಾಕು, ಅದು ಲಿಕ್ವಿಡ್ ಆಗೋದಿಲ್ಲ, ಡೈರೆಕ್ಟಾಗಿ ಎವಾಪರೇಟ್ ಆಗಿಬಿಡುತ್ತೆ. ಹಾಗೆ ಎವಾಪರೇಟ್ ಆದಾಗ ಬರೋ ಫ್ಯೂಮ್ಸ್ ಏನೇ ನಮಗೆ ಅಲ್ಲಿ ಮೋಡದ ಥರ, ಆಮೇಲೆ ಏನೋ ಹೊಗೆ ಥರ ಕಾಣಿಸೋದು. ಸಾಂಗ್ ಸೀಕ್ವೆನ್ಸ್ ಅಲ್ಲೆಲ್ಲ ನಾರ್ಮಲಿ ಹಾಕ್ತಾರೆ. ಪಾರ್ಟಿ ಸಾಂಗ್ಸು ಅಥವಾ ಬೇರೆ ಯಾವುದೇ ಇರ್ಬೋದು, ಅಲ್ಲಿ ಇದು ನೋಡಿರ್ತೀರಿ, ಸಿನಿಮಾಗಳಲ್ಲಿ ನೋಡಿರ್ತೀರಾ. ಅದು ಆ್ಯಕ್ಚುಲಿ ಡ್ರೈ ಐಸ್ ಅಂದರೆ ಕಾರ್ಬನ್ ಡೈಆಕ್ಸೈಡು. ಸೊ ಇಷ್ಟು ಹೇಳಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಇನ್ನು ಪ್ರಿನ್ಸಿಪಲ್ ಆಫ್ ಕ್ಯಾಲೋರಿಮೆಟ್ರಿ ಅಂತ ಒಂದಿದೆ, ನ್ಯೂಟನ್ಸ್ ಲಾ ಆಫ್ ಕೂಲಿಂಗ್ ಅಂತ ಇದೆ. ಅವೆರಡನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಟೀಚ್ ಮಾಡ್ತೀನಿ. ಓಕೆ, ಐ ವಿಲ್ ಎಂಡ್ ದಿಸ್ ವಿಡಿಯೋ. ಪ್ಲೀಸ್ ಶೇರ್ ಯುವರ್ ಕಾಮೆಂಟ್ಸ್ ಡಿಯರ್ ಸ್ಟೂಡೆಂಟ್ಸ್. ಓಕೆ, ಥ್ಯಾಂಕ್ you very much.